ಮೈ ಡಿಯರ್ ಸ್ಟೂಡೆಂಟ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಟಾಪಿಕ್ ಮೇಲೆ ಒಂದು ಶಾರ್ಟ್ಕಟ್ ಮೆಥಡ್ ವಿಡಿಯೋ ಹೇಳ್ರಿ ಅಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಯಾವುದೇ ಸೆಂಟೆನ್ಸ್ ಕೊಡ್ರಿ ಅವರು, ಸೊ ನೀವು ಈಸಿಯಾಗಿ ಅಂಡರ್ಲೈನ್ ಮಾಡಿದಂಥ ವರ್ಡ್ಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು ಟೈಟಲ್ ಕೊಟ್ಟಿದ್ದೀನಿ ಇಂಗ್ಲಿಷ್ ಗ್ರಾಮರ್ 10 ಅಂತ ಟೈಟಲ್ ಕೊಟ್ಟಿದ್ದೀನಿ. ಏತಕ್ಕಾಗಿ 10 ಅಂತ ಟೈಟಲ್ ಕೊಟ್ಟಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಗೊತ್ತಿದೆ. ನಾನು ಗ್ರಾಮರ್ ಟಾಪಿಕ್ ಮೇಲೆ ಶಾರ್ಟ್ಕಟ್ ಮೆಥಡ್ ವಿಡಿಯೋ ಮಾಡ್ತೀನಿ. ಆಲ್ರೆಡಿ ಲೆಂದಿ ವಿಡಿಯೋ ಮಾಡಿದ್ದೀನಿ. ಸೊ ಇದು ಶಾರ್ಟ್ಕಟ್ ಮೆಥಡ್ಗಳು ವಿಡಿಯೋ ಮಾಡ್ತಿದ್ದೀನಿ. ಇದು 10ನೇ ವಿಡಿಯೋ ರೀ. ಸೊ ಯಾರಾದರೂ ಮುಂಚಿನ ವಿಡಿಯೋಗಳು ಯಾರಾದರೂ ನೋಡದೇ ಇದ್ದಲ್ಲಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಮತ್ತು ಐ ಬಟನ್ ಮೇಲೂ ಕೂಡ ಬರುತ್ತೆ ಮತ್ತು ಕೊನೆ ಕೂಡ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ನೋಡ್ಬೋದು. ಓಕೆ, ಎಸ್ ಇದು 10ನೇ ಗ್ರಾಮರ್ ವಿಡಿಯೋ, ಇದು ಶಾರ್ಟ್ಕಟ್ ಮೆಥಡ್. ಸೊ ಶಾರ್ಟ್ಕಟ್ ಮೆಥಡ್ ಅಂತ ಕೊಟ್ಟಿದ್ದೀನಿ. ಅಂಡ್ ಇದರಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಹೌ ಟು ಗೆಸ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ. ಸೊ ಅದೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರೆ ಅದನ್ನೇ ಟೈಟಲ್ ಕೊಟ್ಟಿದ್ದೀನಿ. ಯಾವ ರೀತಿಯಾಗಿ ನೀವು ಗೆಸ್ ಮಾಡ್ಬೋದು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು. ಆಲ್ರೆಡಿ ಗೊತ್ತಿದೆ ರೀ, ಪಾಸ್ಟ್ ಎಕ್ಸಾಮ್ದಲ್ಲಿ SSLC PUC CET TET ಗಳಲ್ಲಿ ಏನ್ ಮಾಡ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಕೊಟ್ಟು ಕೆಲವು ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಅದರ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಕಂಡುಹಿಡಿತಾರೆ. ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಕುತುಬ್ ಮಿನಾರ್ ಈಸ್ ಮೆಜೆಸ್ಟಿಕ್ ಮಾನ್ಯುಮೆಂಟ್ ಅಂತ ಹೇಳಿ ಈ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಾರೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂಡರ್ಲೈನ್ ಮಾಡಿದಂತ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬಂದಿದೆ ಅಂತ ಕ್ವಶನ್ ಮಾಡ್ತಾರೆ. ಸೊ ಈ ರೀತಿ ಕ್ವಶನ್ಸ್ ಬಹಳಷ್ಟು ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಹಾಗಾದ್ರೆ ನೀವು ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಮೊದಲು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಡಿಸ್ಕಷನ್ ಮಾಡ್ಬೇಡಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಗೊತ್ತು, ಮಾತು. ಪಾರ್ಟ್ಸ್ ಅಂದ್ರೆ ಅದನ್ನ ವಿಭಾಗ ಮಾಡೋದು, ಭಾಗ ಮಾಡೋದು. ಸೊ ಆ ವಾಕ್ಯದಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳನ್ನಾಗಿರ್ಬೋದು ಅಥವಾ ಶಬ್ದ ಗ್ರೂಪ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು, ನಾವು ಡಿವೈಡ್ ಮಾಡ್ತೀವಿ. ಡಿವೈಡ್ ಮಾಡಿ ಅವುಗಳು ಮಾಡುವಂತ ಕೆಲಸಗಳ ಆಧಾರದ ಮೇಲೆ ಅವುಗಳಿಗೆ ಹೆಸರು ಕೊಡ್ತೇವೆ. ಯಾವ ಕೆಲಸ ಮಾಡ್ತಿದೆ ಅದರ ಹೆಸರನ್ನು ಕೊಡ್ತೇವೆ. ಸೊ ದಟ್ಸ್ ನೋನ್ ಆಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಇದೆ ಇಲ್ಲಿ ಕೇಳೋದಿಲ್ಲ, ಸ್ಟೇಟ್ಮೆಂಟ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಒಂದು ವಾಕ್ಯದಲ್ಲಿ ಆ ಶಬ್ದಗಳ ಗುಂಪುಗಳು ಮಾಡುವಂತ ಕೆಲಸದ ಆಧಾರದ ಮೇಲೆ ಅವುಗಳಿಗೆ ಹೆಸರನ್ನು ಕೊಡ್ತೇವೆ. ಸೊ ಅದಕ್ಕೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಈ ಅದು ಕ್ರಿಯೆ ಕೆಲಸ ಮಾಡ್ತಿರ್ತಾ ಕ್ರಿಯೆಯನ್ನು ಸೂಚಿಸ್ತಾ ಕ್ರಿಯಾಪದ ಅಂತೀವಿ, ನಾಮವನ್ನು ಸೂಚಿಸಿದ ನಾಮಪದ ಅಂತ ಕರಿತೀವಿ. ಇಷ್ಟೇ ರೀ, ಸಿಂಪಲ್. ಹಾಗಾದ್ರೆ ಯಾವ ರೀತಿ ಕಂಡುಹಿಡಿಬೇಕು ಸರ್? ದೇರ್ ಆರ್ 7 ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್. ಅದನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ, ಮೊದಲು ನೋಡಿ, ಫಸ್ಟ್ ಒನ್ ನೌನ್ ಇದೆ ನೋಡಿ. ನೌನ್ ಅಂದ್ರೆ ನಾಮಪದ. ನಾಮ ಅಂದ್ರೆ ಹೆಸರು, ಪದ, ಶಬ್ದ. ಓಕೆ, ಹೆಸರನ್ನು ಸೂಚಿಸುವುದ್ರಿ. ಯಾವುದೇ ಹೆಸರಲ್ಲಿ, ಯಾವುದೇ ಹೆಸರಾಗಿರ್ಬೋದು, ನೇಮ್ ಶಬ್ದ, ಪರ್ಸನ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಥಿಂಗ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಏನೇ. ಇದು ಇಂಪಾರ್ಟೆಂಟ್. ಏನ್ ಐಡಿಯಾ ಆರ್ ಕ್ವಾಲಿಟಿ ಆಫ್ ಮೈಂಡ್ ಆಗಿರ್ಬೋದು, ಒಂದು ವಿಚಾರ ಕೂಡ ಆಗಿರ್ಬೋದು. ಕ್ವಾಲಿಟಿ ಆಫ್ ಮೈಂಡ್, ಮನಸ್ಸಿನ ಒಂದು ಕ್ವಾಲಿಟಿ, ಗುಣವನ್ನ ಹೇಳುವಂಥದ್ದು ಆಗಿರ್ಬೋದು. ಓಕೆ, ಸೊ ಅಂತ ಎಲ್ಲ ಹೆಸರುಗಳನ್ನ, ಶಬ್ದಗಳನ್ನ ನಾವು ಏನ್ ಕರಿತೀವಿ? ನೌನ್ ಅಂತ ಕರಿತೀವಿ. ನೌನ್ ಅಂತ ಕ್ಲಿಯರ್ ಆಯ್ತಾ? ನಾಮಪದ. ನಾಮ ಅಂದ್ರೆ ಹೆಸರು. ಸೊ ಹೆಸರನ್ನು ಸೂಚಿಸುವಂತ ಶಬ್ದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ಸೊ ಹೆಚ್ಚು ಎಲ್ಲಿ ಬರ್ತಾವ ಅಂದ್ರೆ ಸಬ್ಜೆಕ್ಟ್ ಆಗಿ ಬರ್ತಾವ, ಅಂದ್ರೆ ಸ್ಟಾರ್ಟಿಂಗ್ ಬರ್ತಾವ, ಫಸ್ಟಿಗೆ ಬರ್ತಾವ. ಇಲ್ಲಿಕ ಅಬ್ಜೆಕ್ಟ್ ಆಗಿ ಕೊನೆಗೂ ಕೂಡ ಬರ್ತಾವ, ಅಲ್ಲಿ ಇಲ್ಲಿ ಬರ್ತಾವ. ಓಕೆ, ಇವು ಅಲ್ಲಿ ಯೂಸ್ ಮಾಡ್ತೇವೆ. ಸಬ್ಜೆಕ್ಟ್ ಆಗಿ ಉಪಯೋಗಿಸ್ತೇವೆ ಹೆಚ್ಚು, ಮತ್ತು ಅಬ್ಜೆಕ್ಟ್ ಆಗಿ ಉಪಯೋಗಿಸ್ತೇವೆ ಜನರಲಿ ಹೆಚ್ಚಿಗೆ. ಓಕೆ, ಸೊ ಅದಕ್ಕೆ ನಾಮಪದ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇವಾಗ ಪೆನ್ ಇದೆ, ಇದು ಹೆಸರು ಇಟ್ಟಂತ ಹೆಸರು. ಓಕೆ, ಪೆನ್ ಇಟ್ಸ್ ಆಲ್ಸೋ ನೌನ್. ಓಕೆ, ನಮ್ಮ ಹೆಸರಾಗಿರ್ಬೋದು, ಸೊ ಯಾವುದೇ ಒಂದು ಹೆಸರಾಗಿರ್ಬೋದು, ಅಥವಾ ಪ್ರಾಣಿ, ಪಕ್ಷಿಗಳು, ವಸ್ತುಗಳ ಹೆಸರು ಎಲ್ಲವೂ ಕೂಡಿ ನಾವು ನಾಮಪದ ಅಂತ ಕರಿತೀವಿ. ಎಸ್, ಇನ್ನು ಪ್ರನೌನ್ ಅಂದ್ರೆ ಏನ್ ಸರ್? ಪ್ರನೌನ್, ಪ್ರೋ ಅಂತಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ರೆ ಪ್ರೊನೌನ್ ಅಂತ. ನೌನ್ ಅಂದ್ರೆ ನಾಮಪದ, ಪ್ರೋ ಅಂದ್ರೆ ಅದಕ್ಕೆ ನೋಡಿ, ಎ ವರ್ಡ್ ಯೂಸ್ಡ್ ಇನ್ ಅ ಪ್ಲೇಸ್ ಆಫ್ ನೌನ್ಸ್. ನೋಡ್ರಿ, ಆ ನೌನ್ ಅಂತ ಇದೆಯಲ್ಲ ಇಲ್ಲಿ, ನೋಡ್ರಿ ಇಲ್ಲಿ, ಅಲ್ಲಿ ಏನಿದೆ ನೋಡ್ರಿ, ನೌನ್ ಬದಲಾಗಿ ಉಪಯೋಗಿಸಿದ್ರೆ ದಟ್ಸ್ ಅ ಪ್ರನೌನ್. ಈಗ ನೌನ್ ಅಂತ ಗೊತ್ತಿದೆ, ವ್ಯಕ್ತಿ ಹೆಸರ, ಓಕೆ, ಜಾಗದ ಹೆಸರಾಗಿರ್ಬೋದು, ವಸ್ತುವಿನ ಹೆಸರು, ಪ್ರಾಣಿ, ಇವೆಲ್ಲ ಹೆಸರುಗಳ ಬದಲಾಗಿ ಯಾವ್ದಾದ್ರು ಶಬ್ದ ಉಪಯೋಗಿಸಿದರೆ ಅದಕ್ಕೆ ನಾವು ಏನ್ ಕರಿತೇವೆ? ಪ್ರನೌನ್ ಅಂತ ಕರಿತೇವೆ. ಸರ್ ಅಂತ ಯಾವ್ದಾವ್ರಿ ಪ್ರನೌನ್ ಅಂತ? ಅದ ನೋಡ್ರಿ, ಹಿ, ಐ, ವಿ ಇವೆಲ್ಲ ಇಲ್ಲಿ ಉಪಯೋಗಿಸ್ತೇವೆ ಹೇಳ್ರಿ, ಅವುಗಳ ಬದಲಾಗಿ ಉಪಯೋಗಿಸ್ತೇವೆ. ಇವಾಗ ಚಿಲ್ಡ್ರನ್ ಇದ್ದಾರೆ, ಚಿಲ್ಡ್ರನ್ ಬದಲಾಗಿ ವಿ ಅನ್ನು ಉಪಯೋಗಿಸ್ತೇವೆ, ದೇನು ಕೂಡ ದೇ ಉಪಯೋಗಿಸ್ತೇವೆ, ಚಿಲ್ಡ್ರನ್ ಬದಲಾಗಿ ದೇ ಉಪಯೋಗಿಸ್ತೇವೆ. ಅಥವಾ ನಾವು ಇದೆ, ಸೊ ಎಲ್ಲರೂ ಇದೆ ಅಂದ್ರೆ ವಿ ಅಂತ ಉಪಯೋಗಿಸ್ತೇವೆ ಅದ್ರ ಬದಲಾಗಿ. ಹೌದೇನಿಲ್ಲ? ಒಬ್ಬ ವ್ಯಕ್ತಿ ಇದ್ರೆ ಹಿ ಅಂತ ಉಪಯೋಗಿಸ್ತೇವೆ ಆತನ ಹೆಸರು ಬದಲಾಗಿ. ಹುಡುಗಿ ಹೆಣ್ಮಗಳ ಹೆಸರು ಇದ್ರೆ ಅದ್ರ ಬದಲಾಗಿ ಶಿ ಅಂತ ಉಪಯೋಗಿಸ್ತೇವೆ. ಬದಲಾಗಿ ಉಪಯೋಗಿಸುವಂತ ಶಬ್ದಗಳಿಗೆ ಎದರ ಬದಲಾಗಿ ಇಂಪಾರ್ಟೆಂಟ್? ನೌನ್ ಬದಲಾಗಿ, ನಾಮಪದಗಳ ಹೆಸರಿನ ಬದಲಾಗಿ ಉಪಯೋಗಿಸುವಂತಹ ಹೆಸರುಗಳಿಗೆ ನಾವು ಪ್ರನೌನ್ ಅಂತ ಕರಿತೀವಿ. ಅದ್ರ ಜಾಗವನ್ನು ಇದು ತಗೋದು ಪ್ರೊನೌನ್. ಓಕೆ, ಎಸ್, ಕ್ಲಿಯರ್ ಆಯ್ತಾ? ಅಂಡ್ ಥರ್ಡ್ ಪಾಯಿಂಟ್, ಅಡ್ಜೆಕ್ಟಿವ್. ಆಡ್ ಅಂದ್ರೆ ಕೂಡಿಸುವುದು. ಎದಕ್ಕೆ ನೋಡ್ರಿ, ಡಿಸ್ಕ್ರೈಬ್ಸ್ ನೌನ್, ಪ್ರನೌನ್ ಅಂತ. ಈ ನೌನ್ ಮತ್ತು ಪ್ರನೌನ್ಗಳನ್ನ ವರ್ಣಿಸಿ ಹೇಳುವಂತ ಶಬ್ದಗಳಿಗೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೋಡ್ರಿ, ನಾನು ಅದಕ್ಕೆ ಸೀರಿಯಲ್ ಆ ರೀತಿ ಕೊಟ್ಟಿದ್ದೀನಿ.
ನೌನ್ ಆದ ನಂತರ ಪ್ರೊನೌನ್, ಪ್ರೊನೌನ್ ಆದ ನಂತರ ಆಡ್ಜೆಕ್ಟಿವ್ ಅಂತ ಕೊಟ್ಟಿದ್ದಾರೆ. ಆಡ್ಜೆಕ್ಟಿವ್ ಅಂದ್ರೆ ಈ ನೌನ್ ಮತ್ತು ಪ್ರೊನೌನ್ಗಳಿಗೆ ವರ್ಣಿಸಿ ಹೇಳೋದು ಅಂತ ಶಬ್ದಗಳಿಗೆ ನಾವು ಏನ್ ಕರಿತೀವಿ, ಆಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಹೆಚ್ಚಾನ ಹೆಚ್ಚು ಬರ್ತದೆ ಅಂತ. ಇಟ್ಸ್ ಅ ಬ್ಯೂಟಿಫುಲ್ ಫ್ಲವರ್, ಇಟ್ಸ್ ಬ್ಯೂಟಿಫುಲ್ ಫ್ಲವರ್, ಇಟ್ಸ್ ಅ ನೌನ್. ಅದು ಎಂತ ಫ್ಲವರ್? ಬ್ಯೂಟಿಫುಲ್ ಫ್ಲವರ್. ಅದನ್ನು ವರ್ಣಿಸಿ ಹೇಳ್ತಿದೆ ನೋಡ್ರಿ. ಸೊ ಅಂತ ಶಬ್ದಗಳಿಗೆ ನಾವು ಆಡ್ಜೆಕ್ಟಿವ್. ಆಡ್ ಅಂದ್ರೆ ಕೂಡಿಸುವುದು. ಎದಕ್ಕೆ ಕೂಡಿಸ್ತೇವೆ ಹೇಳ್ರಿ? ಆ ನೌನ್ ಮತ್ತು ಪ್ರೊನೌನ್ಗಳಿಗೆ ವರ್ಣಿಸಿ ಹೇಳುವಂತ ಶಬ್ದಗಳಿಗೆ ನಾವು ಆಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇವು ಹೆಚ್ಚಾನ ಹೆಚ್ಚು ಕಮ್ಸ್ ಬಿಫೋರ್ ಎ ನೌನ್ ಆರ್ ವರ್ಬ್. ನಮ್ದಲ್ಲಿ ಇಟ್ಕೋರಿ, ಆಡ್ಜೆಕ್ಟಿವ್ ಎದಕ್ಕಿಂತ ಮುಂಚೆ ಬರ್ತಾವ ಅಂದ್ರೆ ನೌನ್ಗಿಂತ ಮುಂಚೆ ಬರ್ತಾವ, ಅಥವಾ ಕೆಲವೊಮ್ಮೆ ವರ್ಬ್ಗಿಂತಲೂ ಮುಂಚೆ ಬರ್ತಾವ, ಕ್ರಿಯಾಪದದಿಂದಲೂ ಮುಂಚೆ ಬರ್ತಾವ ಕೆಲವೊಮ್ಮೆ. ಸೊ ಅಂತ ಶಬ್ದಗಳಿಗೆ ನಾವು ಆಡ್ಜೆಕ್ಟಿವ್ ಅಂತ ಕರಿತೀವಿ. ಎಷ್ಟು ಚೆನ್ನಾಗಿ ನಾನು ಸಿಸ್ಟಮೆಟಿಕ್ ಮಾಡಿದೆ ನೋಡ್ರಿ. ನೌನ್ ಅಂದ್ರೆ ನಾಮಪದ, ಅದರ ಬದಲಾಗಿ ಉಪಯೋಗಿಸಿದರೆ ಪ್ರೊನೌನ್ ಅಂತ ಕರಿತೇವೆ. ಇವೆರಡನ್ನು ವರ್ಣಿಸಿದರೆ ಆಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ ಸರ್, ಅರ್ಥವಾಯಿತು. ನೆಕ್ಸ್ಟ್ ಫೋರ್ತ್ ಒನ್, ವರ್ಬ್ ಅಂದ್ರೆ ಕ್ರಿಯಾಪದ. ಇದು ಬಹಳ ಸಿಂಪಲ್ ರೀ. ಸೊ ಶೋಸ್ ವರ್ಕ್ ಆರ್ ಆಕ್ಷನ್, ಕ್ರಿಯೆಯನ್ನು ಸೂಚಿಸುವುದೇ ಕ್ರಿಯಾಪದ, ಮುಗಿದು. ಆದ್ರೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಕಂಡೀಷನ್ ಅನ್ನು ಕೂಡ ತೋರಿಸುವಂತದ್ದು ಕೂಡ ವರ್ಬ್, ಅಥವಾ ಎಕ್ಸಿಸ್ಟೆನ್ಸ್ ಅನ್ನು ಕೂಡ ತೋರಿಸುವಂತದ್ದು ಕೂಡ ವರ್ಬ್. ನೆನಪಲ್ಲಿ ಇಟ್ಕೊಳ್ಳಿ. ಏನ್ ಸರ್ ಕಂಡೀಷನ್? ಅದು ಆ ರೀತಿ ಇರುತ್ತದೆ, ನಾನು ಇರುತ್ತೇನೆ, ಇರುವಿಕೆಯನ್ನು ಸೂಚಿಸುವುದು, ಎಕ್ಸಿಸ್ಟೆನ್ಸ್ ಅನ್ನು ತೋರಿಸುವಂತದ್ದು. ಇಟ್ ಈಸ್ ಅ ಪೆನ್, ಇಟ್ ಈಸ್ ಇದೊಂದು ಪೆನ್ ಇರುತ್ತದೆ. ಈಸ್ ಅನ್ನೋದು ಕೂಡ ವರ್ಬ್. ಐ ಆಮ್ ಅ ಟೀಚರ್, ಯಾಮ್ ಅನ್ನೋದು ಇರುವಿಕೆಯನ್ನು ಸೂಚಿಸುವಂತದ್ದು. ಸೊ ಅದನ್ನು ಕೂಡ ವರ್ಬ್ ಅಂತ ಕರಿತೀವಿ. ಮತ್ತು ಉಳಿಕೆದೊಂದು ಗೊತ್ತಿದೆ, ಕ್ರಿಯೆಯನ್ನು ಸೂಚಿಸುವಂತ ಎಲ್ಲಾ ಪದಗಳು ಕ್ರಿಯಾಪದ. ನಾನು ಟೀಚಿಂಗ್ ಮಾಡ್ತಿದ್ದೆ, ಐ ಆಮ್ ಟೀಚಿಂಗ್, ಟೀಚಿಂಗ್ ಮಾಡ್ತಿದ್ದು. ಐ ಆಮ್ ಸಿಟ್ಟಿಂಗ್, ಐ ಆಮ್ ಸ್ಟ್ಯಾಂಡಿಂಗ್, ಐ ಆಮ್ ರನ್ನಿಂಗ್. ಸೊ ಅವೆಲ್ಲ ಶಬ್ದಗಳಿಗೆ ನಾವು ವರ್ಬ್ ಅಂತ ಕರಿತೇವೆ. ಅದು ಗೊತ್ತಿದೆ ನಿಮಗೆ, ಈಸಿಯಾಗಿ ಊಟ ಮಾಡುತ್ತಿದ್ದೇನೆ, ಮಾಡುವುದು. ಓಕೆ, ಎಸ್, ಓಡುತ್ತಿದ್ದೇನೆ, ಓಡುವುದು. ಕ್ರಿಯೆಯನ್ನು ಸೂಚಿಸುವಂತ ಶಬ್ದಗಳಿಗೆ ನಾವು ವರ್ಬ್ ಅಂತ ಕರಿತೇವೆ. ಇದು 2 ಪಾಯಿಂಟ್ ನಮ್ದಲ್ಲಿ ಇಟ್ಕೊಳ್ಳಿ, ಕಂಡೀಷನ್ ಆರ್ ಎಕ್ಸಿಸ್ಟೆನ್ಸ್ ಅಂತೇಳಿ. ಹಾಗಾದ್ರೆ ವರ್ಬ್ಸ್ಗಳು ಎಲ್ಲಿ ಬರ್ತಾವ ಸರ್? ಹೆಚ್ಚು ಆಫ್ಟರ್ ನೌನ್ ಬರ್ತವೆ, ಆಫ್ಟರ್ ಪ್ರೊನೌನ್ ಬರ್ತವೆ ಅಂತ ಇಟ್ಕೊಳ್ಳಿ. ನೌನ್ ಮತ್ತು ಪ್ರೊನೌನ್ ಆದ ನಂತರ ಬರ್ತವೆ. ಓಕೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್, ಗೋಯಿಂಗ್. ಓಕೆ, ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ನೋಡಿ. ಸೊ ನೌನ್ ಆದ ನಂತರ ಅಥವಾ ಪ್ರೊನೌನ್ ಆದ ನಂತರ ಬರ್ತಿರ್ತಾವ. ಎಸ್, ಕ್ಲಿಯರ್ ಆಯ್ತಾ? ಫಿಫ್ತ್ ಒನ್, ಆಡ್ ವರ್ಬ್. ಆಡ್ ಎದಕ್ಕೆ ಆಡ್? ವರ್ಬ್ಗೆ ಆಡ್. ನೋಡ್ರಿ, ಆಡ್ ಅಂದ್ರೆ ಕೂಡಿಸೋದು, ವರ್ಬ್ ಅಂದ್ರೆ ಕ್ರಿಯಾಪದ. ಆ ಕ್ರಿಯಾಪದವನ್ನು ವರ್ಣಿಸಿ ಹೇಳುವಂತ ಶಬ್ದಗಳಿಗೆ ನಾವು ಆಡ್ ವರ್ಬ್ ಅಂತ ಕರಿತೀವಿ. ಸಿಂಪಲ್, ಡಿಸ್ಕ್ರೈಬ್ಸ್ ವರ್ಬ್. ಕ್ರಿಯಾಪದವನ್ನ ವರ್ಣಿಸಿ ಹೇಳ್ತಿರ್ತಾವ ನೋಡ್ರಿ, ಅಂತಕ್ಕೆ ನಾವು ಆಡ್ ವರ್ಬ್ ಅಂತ ಕರಿತೀವಿ. ನಾಮಪದ ಮತ್ತು ಪ್ರೊನೌನ್ ಅನ್ನು ವರ್ಣಿಸುವುದು, ನೌನ್ ಅಂಡ್ ಪ್ರೊನೌನ್ ವರ್ಣಿಸುವುದು ಆಡ್ಜೆಕ್ಟಿವ್. ವರ್ಬ್ ಅನ್ನು ವರ್ಣಿಸಿ ಹೇಳುವುದು, ಡಿಸ್ಕ್ರೈಬ್ ಮಾಡಿ ಹೇಳೋದು ಆಡ್ ವರ್ಬ್. ಇಲ್ಲಿ ಇದೆ ನೋಡ್ರಿ, ವರ್ಬ್ ಅಂತ ಇಲ್ಲಿದೆ. ಓಕೆ, ಆಡ್ ವರ್ಬ್. ಓಕೆ, ಅಷ್ಟೇ ಅಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ, ಅಡ್ಜೆಕ್ಟಿವ್ ಕೂಡ ವರ್ಣಿಸಿ ಹೇಳುತ್ತದೆ, ಅಥವಾ ಅನದರ್ ಅಡ್ವರ್ಬ್ ಕೂಡ ವರ್ಣಿಸಿ ಹೇಳುತ್ತದೆ. ನೋಡಿ, ನೆನಪಲ್ಲಿ ಇಟ್ಕೊಳ್ಳಿ. ಕೇವಲ ನಾವು ಅನ್ಕೊಂಡ್ಬಿಡ್ತೇವೆ ಇಲ್ಲೇ ನಾವು ಇಡುವುದು. ಬಹಳಷ್ಟು ಜನ ನಾವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಫೇಲ್ ಆಗೋದೇ ಇಲ್ಲಿ. ಓಕೆ, ಅಡ್ವರ್ಬ್ ಅಂದ್ರೆ ಒಂದು ವರ್ಬ್ ಅನ್ನ ವರ್ಣಿಸಿ ಹೇಳಿದ್ರೆ ಮುಗಿತಾನ, ಅಷ್ಟೇ ಅಲ್ರಿ. ಅಡ್ಜೆಕ್ಟಿವ್ ಅನ್ನು ಕೂಡ ವರ್ಣಿಸಿ ಹೇಳಿದ್ರೆ ಕೂಡ ಅದನ್ನು ಕೂಡ ಅಡ್ವರ್ಬ್, ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣ ಪದವನ್ನು ವರ್ಣಿಸಿ ಹೇಳೋದು ಕೂಡ ಅದನ್ನು ಕೂಡ ಅಡ್ವರ್ಬ್. ಕ್ರಿಯಾ ವಿಶೇಷಣ ಎಂದರೆ ಕೇವಲ ಕ್ರಿಯಾಪದವನ್ನು ವರ್ಣಿಸಿ ಹೇಳುವುದು ಅಷ್ಟೇ ಅಲ್ಲ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ಓಕೆ, ನಾಮ ವಿಶೇಷಣವನ್ನು ಕೂಡ ವರ್ಣಿಸಿ ಹೇಳುತ್ತದೆ, ಮತ್ತು ಇನ್ನೊಂದು ಕ್ರಿಯಾ ವಿಶೇಷಣ ಪದವನ್ನು ಕೂಡ ವರ್ಣಿಸಿ ಹೇಳುವಂತ ಶಬ್ದವೇ ಅಡ್ವರ್ಬ್. ಕ್ರಿಯಾ ವಿಶೇಷಣ. ವಾಹ್, ಅಷ್ಟೊಂದು ಬ್ಯೂಟಿಫುಲ್ ಅಲ್ರಿ ಅಡ್ವರ್ಬ್. ಬಟ್ ನಾವು ಅಷ್ಟು ಜನ ಫೇಲ್ ಆಗ್ತೇವ್ರಿ ಈ ಅಡ್ವರ್ಬ್ ಕಂಡುಹಿಡಿಯೋದು. ಅದು ಬಹಳಷ್ಟು ಡಿಫಿಕಲ್ಟ್ ಆಗುತ್ತೆ. ಓಕೆ, ಆದ್ರೆ ನಾನು ಹೇಳ್ತಾ ಹೋದಂಗೆ ಅದು ಸ್ವಲ್ಪ ಈಸಿ ಆಗಿ ಅನಿಸುತ್ತೆ. ಓಕೆ, ಅಡ್ವರ್ಬ್ ಅನ್ನೋದು ಗೊತ್ತಾಯ್ತು. ಆದ್ರೆ ಏನ್ ಸರ್ ಇನ್ನೂ ಶಾರ್ಟ್ ಕಟ್ ಆಗಿ ಹೇಳಂತಂದ್ರೆ ಹೆಚ್ಚು ಅಡ್ವರ್ಬ್ ಎಲ್ವೈ ಒಂದಿಗೆ ಎಂಡ್ ಆಗ್ತವೆ. ಆ ಶಬ್ದಗಳು ಎಲ್ವೈ ಒಂದಿಗೆ, ಈ ಫಾಸ್ಟ್ಲಿ ಎಲ್ವೈ. ಓಕೆ, ಕ್ವಿಕ್ಲಿ, ಐ ಆಮ್ ರೈಟಿಂಗ್ ಕ್ವಿಕ್ಲಿ, ಕ್ವಿಕ್ಲಿ ವೇಗವಾಗಿ. ಈ ರೀತಿ ಹೆಚ್ಚು ಎಂಡ್ ಆಗ್ತವೆ ಅಂತ ತಿಳ್ಕೊಳ್ರಿ. ಅದೊಂದು ಪಾಯಿಂಟ್ ನಿಮ್ಗೆ ಇರಲಿ. ಓಕೆ, ಅಡ್ವರ್ಬ್ ಅಂತ ಕ್ಲಿಯರ್ ಆಯ್ತಾ? ಅಂಡ್ ಇನ್ನೊಂದು, ಇಟ್ ಟೆಲ್ಸ್, ಇದು ಬಹಳಷ್ಟು ಇಂಪಾರ್ಟೆಂಟ್ ರೀ. ಅದಕ್ಕೆ ನನಗೆ ಇದು ಇಷ್ಟೇ ನೋಟ್ಸ್ ಮಾಡ್ಬೇಕಾದ್ರೆ ನಾನು ಸುಮಾರು ಟೈಮ್ಸ್ ತೆಗೆದುಕೊಂಡಿರ್ತೀನಿ. ಯಾಕಂದ್ರೆ ಇಡೀ ಈ ಕಡೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನು ಬರಬೇಕು, ಜೊತೆಗೆ ಅದ್ರ ಶಾರ್ಟ್ ಕಟ್ ಮೆಥಡ್ ಕೂಡ ಆಗ್ಬೇಕಲ್ಲ. ಸೊ ಅದಕ್ಕೆ ಬಹಳಷ್ಟು ಇದನ್ನ ಮಾಡಿ ಸಮಪ್ ಮಾಡಿರ್ತೀನಿ. ಇದು ಬಹಳಷ್ಟು ಲೈಕ್ ಆಗ್ತಾವ. ಇದು ನೋಡ್ರಿ, ನಾನಂತೆ ಅಡ್ವರ್ಬ್ ಅಂದ್ರೆ ಕ್ರಿಯಾಪದವನ್ನು ವರ್ಣಿಸುತ್ತದೆ, ನಾಮ ವಿಶೇಷಣ ವರ್ಣಿಸುತ್ತದೆ, ಮತ್ತು ಇನ್ನೊಂದು ಕ್ರಿಯಾ ವಿಶೇಷವನ್ನು ಕೂಡ ವರ್ಣಿಸುತ್ತದೆ. ಮತ್ತು ಇಲ್ಲಿ ವಿಶೇಷತೆ ಏನಂತಂದ್ರೆ
ಇಟ್ ಟೆಲ್ಸ್ ಏನನ್ನು ಹೇಳುತ್ತದೆ ಅಂದ್ರೆ ಹೇಗೆ, ಎಲ್ಲಿ, ಯಾವಾಗ, ಏಕೆ ಅನ್ನೋದನ್ನ ಹೇಳುತ್ತದೆ. ಇದು ಒಂದು ನಮ್ದಲ್ಲಿ ಇಟ್ಕೊಂಡು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನೀವು ಫೈಂಡ್ ಔಟ್ ಮಾಡ್ತೀರಿ. ನಾನು ಅದೇ ಹೇಳ್ತೀನಿ, ಕೇವಲ ಇದು ಇಷ್ಟೇ ಇರೋದಿಲ್ಲ. ಯಾಕಂದ್ರೆ ಅಡ್ವಾನ್ಸ್ ಲೆವೆಲ್ ಹೋದಂಗೆ ನಮಗೆ ಡಿಫಿಕಲ್ಟಿ ಲೆವೆಲ್ ನಾವು ರೀಚ್ ಆಗ್ತಿರ್ತೀವಿ. ಸೊ ಅವಾಗ ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಆ ಕೇವಲ ಕ್ರಿಯಾ ವಿಶೇಷಣ ಕಂಡಿರ್ಬೇಕಾದ್ರೆ ಹೇಗೆ ಆಯಿತು ಆ ಕೆಲಸ, ಹೌ, ವೇರ್ ಎಲ್ಲಿ ಆಯಿತು, ವೆನ್ ಯಾವಾಗ ಆಯಿತು, ವೈ ಏಕಾಯಿತು, ಇದನ್ನು ಕೂಡ ಹೇಳುತ್ತದೆ ಕ್ರಿಯಾ ವಿಶೇಷಣವು ನೆನಪಲ್ಲಿ ಇಟ್ಕೊಂಡು. ಸೊ ಅವನ್ನ ನಾವು ಕ್ರಿಯಾ ವಿಶೇಷಣ ಎಡ್ವರ್ಬ್ ಅಂತ ಕರಿತೀವಿ. ಈ ಪಾಯಿಂಟ್ ಬಹಳಷ್ಟು ನೆನಪಲ್ಲಿ ಇಟ್ಕೊಂಡು ಆದಷ್ಟು ನೋಟ್ ಡೌನ್ ಮಾಡ್ಕೊಂಡ್ರೆ. ಎಸ್ ಆಯ್ತು ಸರ್. ಪ್ರಪೋಸಿಷನ್ ಅಂದ್ರೆ ಏನು? ಪ್ರಪೋಸಿಷನ್ ರಿಲೇಷನ್ ನೆನಪಲ್ಲಿ ಇಟ್ಕೊಳ್ಳಿ. ಪ್ರಪೋಸಿಷನ್ ರಿಲೇಷನ್ ಏನ್ ಸರ್ ಪ್ರಪೋಸಿಷನ್ ರಿಲೇಷನ್? Preposition shows the relation between two grammatical words. Preposition actually ಸಂಬಂಧವನ್ನು ತೋರಿಸುತ್ತದೆ. ಎದರ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಅಂತಂದ್ರೆ ಎರಡು ಗ್ರಾಮೆಟಿಕಲ್ ವರ್ಡ್ಸ್ ಗಳ ನಡುವೆ, ವ್ಯಾಕರಣಗಳ ಶಬ್ದಗಳ ನಡುವಿನ ಸಂಬಂಧವನ್ನ ತೋರಿಸುವುದೇ ಪ್ರಪೋಸಿಷನ್. ಅದಕ್ಕೆ ಸಂಬಂಧ ಸೂಚಕ ಅವ್ಯಯ ಅಂತ ಕರಿತೀವಿ ಕನ್ನಡದಲ್ಲಿ. ಸಂಬಂಧವನ್ನು ಸೂಚಿಸುವುದೇ ಸಂಬಂಧ ಸೂಚಕ ಅವ್ಯಯ. ಓಕೆ, ಪ್ರಪೋಸಿಷನ್ ಅಂತ ಕರಿತೀವಿ. ರಿಲೇಷನ್ ಅಂತ ತೋರಿಸುತ್ತದೆ. ಆಕ್ಚುಲಿ ಸಣ್ಣ ಇನ್, ಆನ್ ಇವೆಲ್ಲ ಫೈಂಡ್ ಔಟ್ ಮಾಡ್ಲಿಕ್ಕೆ ಈಸಿ ಇದಾವೆ, ಅಂಡರ್. ಓಕೆ, ಆದರೆ ಯೂಸ್ಡ್ ವಿತ್ ಎ ನೌನ್ ಆರ್ ಪ್ರೊನೌನ್, ಇವನ್ನ ಎದರಲ್ಲಿ ಉಪಯೋಗಿಸ್ತೇವೆ ಅಂತಂದ್ರೆ ನೌನ್ ಆಗಿರ್ಬೋದು ಅಥವಾ ಪ್ರೊನೌನ್ ಆಗಿರ್ಬೋದು, ಇವುಗಳೊಂದಿಗೆ ನಾವು ಉಪಯೋಗಿಸ್ತೇವೆ. ಯಾವುದನ್ನ? ಪ್ರಪೋಸಿಷನ್ಗಳನ್ನ. ಇವು ಜಾಸ್ತಿ ಗೊತ್ತಿದಾವೆ. ಓಕೆ, ಅಂಡರ್, ಇನ್, ಆನ್, ಫಾರ್ ಅಂತ ಗೊತ್ತಿದಾವೆ. ಓಕೆ ಸರ್, ಇನ್ನು ಕಂಜಂಕ್ಷನ್ ಅಂತಂದ್ರೆ ಏನು? ಜಂಕ್ಷನ್, ಕಂಜಂಕ್ಷನ್ ನಮ್ತಾರೆ ಇಟ್ಕೊಳ್ಳಿ. ಪ್ರಪೋಸಿಷನ್ ರಿಲೇಷನ್, ಕಂಜಂಕ್ಷನ್, ಜಂಕ್ಷನ್. ಏನ್ ಸರ್ ಜಂಕ್ಷನ್? ಜಂಕ್ಷನ್ ವರ್ಡ್ಸ್ ಕೇಳಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ನೀವು ಆ ಟ್ರ್ಯಾಕ್ಸ್ ನ ಎರಡು ಕೂಡಿರ್ತಾವ ನೋಡ್ರಿ, ಎರಡು ಟ್ರ್ಯಾಕ್ಸ್ ಅನ್ನ ಜಾಯಿಂಟ್ ಮಾಡ್ಲಿಕ್ಕೆ ಉಪಯೋಗಿಸ್ತಿರ್ತಾರೆ, ಜಂಕ್ಷನ್ ಅಂತೇಳಿ. ಅದೇ ರೀತಿ ಇದು ಕಂಜಂಕ್ಷನ್ ಏನ್ ಮಾಡ್ತಂದ್ರೆ ಜಾಯಿಂಟ್ಸ್ ಮಾಡುತ್ತದೆ. ಏನನ್ನ ಜಾಯಿಂಟ್ಸ್ ಮಾಡುತ್ತದೆ ಅಂತಂದ್ರೆ ಎರಡು ಶಬ್ದಗಳಾಗಿರ್ಬೋದು, ಎರಡು ಕ್ಲಾಸಸ್ ಗಳಾಗಿರ್ಬೋದು, ಅಥವಾ ಎರಡು ಸೆಂಟೆನ್ಸಸ್ ಗಳನ್ನ ಜಾಯಿಂಟ್ ಮಾಡಿರುತ್ತದೆ ಕಂಜಂಕ್ಷನ್. ಮುಗಿತು. ಕಂಜಂಕ್ಷನ್ ಜಾಯಿಂಟ್ಸ್ ಟು ವರ್ಡ್ಸ್, ಕ್ಲಾಸಸ್ ಅಂಡ್ ಸೆಂಟೆನ್ಸಸ್. ಎಷ್ಟು ಸಿಂಪಲ್ ನೋಡ್ರಿ. ಓಕೆ, ಎರಡು ವರ್ಡ್ಸ್ ಶಬ್ದಗಳನ್ನು ಕೂಡ ಕೂಡಿಸುತ್ತದೆ, ಅಥವಾ ಕ್ಲಾಸಸ್ ನ ಇಫ್ಲಾಸದಲ್ಲಿ ಹೇಳ್ತೀನಿ, ಎರಡು ಶಬ್ದಗಳ ಗುಂಪುಗಳು. ಓಕೆ, ಅವನ್ನು ಕೂಡ ಸೇರಿಸುತ್ತದೆ, ಅಥವಾ ಎರಡು ವಾಕ್ಯಗಳನ್ನು ಕೂಡ ಸೇರಿಸುತ್ತದೆ, ಜೋಡಿಸುತ್ತದೆ. ಅಂತ ಶಬ್ದಗಳಿಗೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಬಹಳಷ್ಟು ಕಾಮನ್ ಆಗಿ ಗ್ರಾಮಟಿಕಲ್ ಹೇಳ್ತಿರ್ತಾರೆ. ಗ್ರಾಮರ್ ಬುಕ್ಸ್ ಅಲ್ಲಿ ಫ್ಯಾನ್ ಬಾಯ್ಸ್ ಅಂತ ಹೇಳ್ತಿರ್ತಾರೆ. ಏನ್ ಸರ್ ಫ್ಯಾನ್ ಬಾಯ್ಸ್ ಅಂದ್ರೆ? ಎಫ್ ಅಂದ್ರೆ ಫಾರ್, ಎ ಅಂದ್ರೆ ಆ್ಯಂಡ್, ನಾರ್, ಬಟ್, ಆರ್, ಎಟ್, ಸೊ ಫ್ಯಾನ್ ಬಾಯ್ಸ್ ಅಂತ ಹೇಳ್ತಿರ್ತಾರೆ. ಇವು ಫೇಮಸ್ ಆದಂತಹ ಕಂಜಂಕ್ಷನ್ಗಳು ನಮ್ಮ ಇಂಗ್ಲಿಷ್ ನ ಕಾಮನ್ ಆಗಿ ಯೂಸೇಜ್ ಮಾಡುವಂಥವು. ಓಕೆ, ಸೊ ಇವನ್ನ ಬಹಳಷ್ಟು ಸಲ ಹೇಳ್ತಿರ್ತಾರೆ ಇವೆಲ್ಲ ಕಂಜಂಕ್ಷನ್ಗಳು. ಓಕೆ, ಎಸ್, ಇದು ಬಿಟ್ಟು ಅದಾವ್ರಿ, ಬಿಕಾಸ್ ಅವು ಬರ್ತಾವೆ. ಓಕೆ, ಇದು ಆದ ನಂತರ ಸರ್ ಇಷ್ಟೇ ಅಂತ ಅನ್ಕೋಬೇಡಿ. ಓಕೆ, ಲಾಸ್ಟ್ ಒನ್ ಇಂಟರ್ಜೆಕ್ಷನ್. ಓಕೆ, ಜಕ್ಷನ್, ಇಂಟರ್ಜೆಕ್ಷನ್. ಓಕೆ, ಇದು ನೆನಪಿರುತ್ತದೆ ನಿಮಗೆ. ಶೋ ಸ್ಟ್ರಾಂಗ್ ಫೀಲಿಂಗ್ಸ್ ಆರ್ ಸಡನ್ ಫೀಲಿಂಗ್ಸ್. ಸ್ಟ್ರಾಂಗ್ ಆದ ಫೀಲಿಂಗ್ಸ್ ಅನ್ನು ಹೇಳುವಂಥದ್ದು ಅಥವಾ ತಕ್ಷಣವಾದ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ನೋಡ್ರಿ. ಸೊ ಅಂತ ಶಬ್ದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ತಕ್ಷಣವೇ ವ್ಯಕ್ತಪಡಿಸೋದು. ಎಕ್ಸಾಂಪಲ್, ಒಂದು ಕಲ್ಲು ಕಾಲಿ ಮೇಲೆ ಬಿದ್ದರೆ ಏನಂತ ಔಚ್ ಅಂತ ನೋಡ್ರಿ, ಅಯ್ಯೋ ಅಂತೇಳಿ ನೋಡ್ರಿ. ಸೊ ತಕ್ಷಣ ಬರುವಂಥವು ಹೌದೇನು? ಸೊ ತಾಜ್ ಮಹಲ್ ನೋಡ್ಬಿಡ್ತೀರಿ, ಎಷ್ಟೊಂದು ಸುಂದರದ ವಾವ್ ಅಂತ ನೋಡ್ರಿ. ಸೊ ಇವೆಲ್ಲವೂ ವಾವ್, ಓ, ಅಲಾ, ಸೂಪರ್ ಇಂಥ ಶಬ್ದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಬಿಕಾಸ್ ವಿ ಆರ್ ಎಕ್ಸ್ಪ್ರೆಸಿಂಗ್ ವೆರಿ ಸಡನ್ಲಿ. ನಾವು ತಕ್ಷಣವೇ ವ್ಯಕ್ತಪಡಿಸಿದಂಥ ಶಬ್ದಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇವು ಫೈಂಡ್ ಔಟ್ ಮಾಡೋದು ಬಹಳಷ್ಟು ಈಸಿ. ಎಸ್, ಎಷ್ಟು 2 ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದೆ. ಇವು ನಾನು ಶಾರ್ಟ್ ಕಟ್ ಆಗಿ ಬಹಳ ಸಿಂಪಲ್ ಆಗಿ ನಾನು ಹೇಳಿದೆ. ಸೊ ಇದು ಆದ ನಂತರ ನಾವು ಕ್ವಶನ್ ಆನ್ಸರ್ಗೆ ಬರೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ 47 ಕ್ವಶನ್ ಕೊಟ್ಟಿದ್ದೀನಿ. ಬಿಕಾಸ್ ನಾನು ತೆಗೆದುಕೊಳ್ತಾ ಇರೋದು SSLC 2021 ಮಾಡೆಲ್ ಕ್ವಶನ್ ಪೇಪರ್ದ MCQ ಕ್ವಶನ್ಸ್ ಅನ್ನು ತೆಗೆದುಕೊಂಡಿದ್ದೀನಿ ಗ್ರಾಮರ್ದು. ಓಕೆ, ಸೊ ಅದರಲ್ಲಿ 47 ಕ್ವಶನ್ ಇದೆ. ಅದರಲ್ಲಿ ಈ ರೀತಿ ಕೇಳಿದ್ರು, ಕುತುಬ್ ಮಿನಾರ್ ಈಸ್ ಮೆಜೆಸ್ಟಿಕ್ ಮಾನ್ಯುಮೆಂಟ್ ಅಂತ ಕ್ವಶನ್ ಕೇಳಿದ್ರು. ಸೊ ಅಂಡರ್ಲೈನ್ ಮಾಡಿದ್ದಾರೆ, ಮೆಜೆಸ್ಟಿಕ್ ಅಂಡರ್ಲೈನ್ ಮಾಡಿದ್ದಾರೆ. ನೋಡ್ರಿ, ಕುತುಬ್ ಮಿನಾರ್ ಅನ್ನೋದು ಒಂದು ಮೆಜೆಸ್ಟಿಕ್ ಆದಂತ ಒಂದು ಅದ್ಭುತವಾದ ಮಾನ್ಯುಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಆಪ್ಷನ್ಸ್ ಕೊಟ್ಟಿದ್ದಾರೆ: ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಪೋಸಿಷನ್. ಯಾವ್ದಾಗುತ್ತೆ ನಾನು ಹೇಳ್ತೀನಿ ನೋಡ್ರಿ. ಈಗ ಕುತುಬ್ ಮಿನಾರ್ ಇಸ್ ಅ ಮಾನ್ಯುಮೆಂಟ್. ಮೊದಲ ವರ್ಬ್ ಆಗುತ್ತೆ ನೋಡ್ರಿ. ಈ ಮೆಜೆಸ್ಟಿಕ್ ಅನ್ನೋದು ವರ್ಬ್ ಆಗುತ್ತಾ, ಕ್ರಿಯೆಯನ್ನು ತೋರಿಸುತ್ತಾ? ಕ್ರಿಯೆಯಲ್ಲಿ ತೋರಿಸುತ್ತೀರಿ, ಕ್ರಿಯೆಯನ್ನು ತೋರಿಸುದಿಲ್ಲ. ಓಕೆ,
ರಾಂಗ್. ಎಡ್ವರ್ಬ್ ಅಂದ್ರೆ ಕ್ರಿಯೆಯನ್ನು ವರ್ಣಿಸುವಂತ ಶಬ್ದ ಅಥವಾ ನಾಮ ಪದವನ್ನು ವರ್ಣಿಸುವಂತ ಶಬ್ದ, ನಾಮ ವಿಶೇಷಣವನ್ನ ಅಥವಾ ಕ್ರಿಯೆಯನ್ನ ಇನ್ನೊಂದು ಕ್ರಿಯಾ ವಿಶೇಷಣ ವರ್ಣಿಸುವ ಶಬ್ದ ಅಲ್ವೇ ಅಲ್ಲ. ಸೊ ಇಲ್ಲಿ ನೋಡ್ರಿ, ಇದಾದ ನಂತರ ಮ್ಯಾನುಮೆಂಟ್ ಇದೆ, ಇದು ನೌನ್. ಓಕೆ, ನೌನ್ ಇದೆ, ಈ ಕ್ರಿಯೆಯನ್ನು ವರ್ಣಿಸ್ತಾ ಇಲ್ಲ, ಹೋಯ್ತು. ಅಡ್ಜೆಕ್ಟಿವ್ ನೋಡ್ರಿ, ಒಂದು ನಾಮಪದವನ್ನು ವರ್ಣಿಸ್ತಿದ್ದೀರಾ ಅಥವಾ ಸರ್ವನಾಮ ಪದವನ್ನು ವರ್ಣಿಸ್ತಿದ್ಯಾ. ಇಲ್ಲಿ ನೋಡ್ರಿ, ಕುತುಬ್ ಮಿನಾರ್ ಇಟ್ಸ್ ನಾವು ಅದನ್ನ ವರ್ಣಿಸೋದು ಅದ್ಭುತವಾದ ಮ್ಯಾನುಮೆಂಟ್. ನೋಡ್ರಿ ಎಂತ ಮ್ಯಾನುಮೆಂಟ್, ಅದು ಅದ್ಭುತವಾದ, ಇದನ್ನ ವರ್ಣಿಸ್ತಾ ಇದೆ ಅಡ್ಜೆಕ್ಟಿವ್. ಮುಗೀತು, ರೈಟ್. ಪ್ರಪೋಸಿಷನ್ ಸಂಬಂಧ ತೋರಿಸೋದು ಅದು ಇಲ್ವೇ ಇಲ್ಲ, ರಿಲೇಷನ್ ತೋರಿಸುವಂಥದ್ದು ಇಲ್ವೇ ಇಲ್ಲ. ಮುಗೀತು. ಎಸ್, ಕ್ಲಿಯರಾ? ಅಂಡ್ ಈ ಕಡೆ ಬನ್ನಿ ಮಾಡಿ ಸ್ಟೂಡೆಂಟ್ಸ್. ಇಷ್ಟೇ ಅಲ್ರಿ, ಈಗ ನಾವು ಡಿವೈಡ್ ಪಾರ್ಟ್ಸ್ ಮಾಡಿದ್ರ ಪ್ರತಿಯೊಂದು ಏನೇನಾಗ್ತದೆ ಅನ್ನೋದು ಹೇಳುವಂಗಿರ್ಬೇಕು. ಅದಕ್ಕೆ ನಾವು ಎಕ್ಸ್ಪರ್ಟ್ ಇರ್ತೈತೆ. ಈ ಕುತುಬ್ ಅಂದ್ರೆ ನೌನ್, ಈಸ್ ಅಂದ್ರೆ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅದರಲ್ಲಿ ಬರ್ತಾ ಆರ್ಟಿಕಲ್ಸ್ ಅಂಡ್ ಅಡ್ಜೆಕ್ಟಿವ್ ಅಂಡ್ ನೌನ್. ಮುಗೀತು, ಎಲ್ಲಾನು ಕಂಡಿದ್ದು ಪಾರ್ಟ್ಸ್ ಮಾಡಿ ಸ್ಪೀಚ್ ಒಂದು ವಾಕ್ಯನ ಪಾರ್ಟ್ಸ್ ಮಾಡಿದ್ರೆ ಅದನ್ನ ನೇಮ್ಸ್ ಹೇಳ್ತೇವೆ. ಓಕೆ, ಇಲ್ಲಿ ಬನ್ನಿ. ದ ಅರ್ತ್ ಅಂದ್ರೆ ನೌನ್, ಮೂವ್ಸ್ ಅಂದ್ರೆ ವರ್ಬ್ ಕ್ರಿಯೆಯನ್ನು ತೋರಿಸುವುದು, ಅರೌಂಡ್ ಅಂದ್ರೆ ಪ್ರಪೋಸಿಷನ್, ದ ಸನ್ ಅಂದ್ರೆ ನೌನ್. ಮುಗೀತು. ಐ ಅನ್ನೋದು ನೌನ್ ಪ್ರನೌನ್ ನೌನ್ ಬದಲಾಗಿ ಉಪಯೋಗಿಸ್ತಾ ಇದ್ದೇವೆ. ಹ್ಯಾಡ್ ವರ್ಬ್, ಎ ಸ್ವೀಟ್, ಎ ಅಡ್ಜೆಕ್ಟಿವ್ಸ್ ಅಲ್ಲಿ ಬರ್ತದೆ. ಆಕ್ಚುಲಿ ಆರ್ಟಿಕಲ್ಸ್ ಕೂಡ ಅಡ್ಜೆಕ್ಟಿವ್ಸ್ ಅಲ್ಲಿ ಬರ್ತಾವ, ನಂಬರ್ಸ್ ಕೂಡ ಅಡ್ಜೆಕ್ಟಿವ್ಸ್ ಅಲ್ಲಿ ಬರ್ತಾವ. ಸೊ ಸ್ವೀಟ್, ಡ್ರೀಮ್ ಅನ್ನೋದು ನೌನ್, ಇದನ್ನು ವರ್ಣಿಸ್ತಾ ಇದೆ. ಸ್ವೀಟ್ ಇದು ಅಡ್ಜೆಕ್ಟಿವ್. ಯೆಸ್ಟರ್ಡೇ ಯಾವಾಗ ಅಡ್ವರ್ಬ್. ಮುಗೀತು. ನೋಡ್, ಸಿ ಸ್ಪೀಕ್ಸ್ ಇಂಗ್ಲಿಷ್ ವೆಲ್. ಸಿ ಅಂದ್ರೆ ಪ್ರನೌನ್, he say it ಇವೆಲ್ಲ ಪ್ರನೌನ್. ಸ್ಪೀಕ್ಸ್ ವರ್ಬ್, ಇಂಗ್ಲಿಷ್ ನೌನ್. ಓಕೆ, ವೆಲ್ ಅಡ್ವರ್ಬ್. ಹೇಗೆ ಸ್ಪೀಕ್ ಮಾಡ್ತಾಳೆ? ವೆಲ್ ಚೆನ್ನಾಗಿ ಸ್ಪೀಕ್ ಮಾಡ್ತಾಳೆ, ವರ್ಬ್ ಅನ್ನ ವರ್ಣಿಸೋದು ಅಡ್ವರ್ಬ್. ಮುಗೀತು. ಪ್ರತಿಯೊಂದು ಸೆಂಟೆನ್ಸ್ ನಾವು ಪಾರ್ಟ್ಸ್ ಮಾಡಿ ಆರಾಮಾಗಿ ನಾವು ಅದರ ಏನಾಗುತ್ತೆ ಅನ್ನೋದು ನಾವು ಈಸಿಯಾಗಿ ಅದಕ್ಕೆ ಏನು ಹೆಸರು ಕೊಡ್ತೇವೆ ಅನ್ನೋದನ್ನು ಹೇಳ್ಬೋದು. ಓಕೆ, ಎಸ್, ನಿಮ್ಗಾಗಿ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೂ ತಲುಪಲಿ. ಆ್ಯಂಡ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ಪ್ರತಿಯೊಂದು ಮಾಡುವಂಥ ವಿಡಿಯೋಗಳು ನಿಮಗೆ ತಲುಪ್ತಾ ಇರ್ತವೆ. ಇನ್ನೂ ಇಷ್ಟವಾದ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.